ಆರಂಭ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸಿದ್ರೆ ದ್ವಿಚಕ್ರ ವಾಹನಕ್ಕೆ 1150, 4 ಚಕ್ರಕ್ಕೆ 1500 ದಂಡ. ಬೆಂಗಳೂರಿನ ವಾಹನ ಸವಾರರಿಗೆ ಇಲ್ಲಿದೆ ಒಂದು ಪ್ರಮುಖ ಎಚ್ಚರಿಕೆ. ಸುಮಾರು 2 ವರ್ಷಗಳ ನಂತರ ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಟೋಯಿಂಗ್ ಪ್ರಕ್ರಿಯೆ ಆರಂಭವಾಗುತ್ತಿದೆ. ರಾಜಧಾನಿಯ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಿಸಲು ಮತ್ತು ಅವೈಜ್ಞಾನಿಕ ಪಾರ್ಕಿಂಗ್ಗೆ ಬ್ರೇಕ್ ಹಾಕಲು ರಾಜ್ಯ ಸರ್ಕಾರವು ಮತ್ತೆ ಟೋಯಿಂಗ್ ಕಾರ್ಯಾಚರಣೆಗೆ ಚಾಲನೆ ನೀಡಲು ಮುಂದಾಗಿದೆ. 2027ರಲ್ಲಿ ಸಾರ್ವಜನಿಕರ ವ್ಯಾಪಕ ವಿರೋಧದ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ಈ ಪ್ರಕ್ರಿಯೆ ಈಗ ಹೊಸ ನಿಯಮಗಳೊಂದಿಗೆ ಮರು ಜಾರಿಯಾಗುತ್ತಿದೆ. ನೋ ಪಾರ್ಕಿಂಗ್ ವಲಯದಲ್ಲಿ ವಾಹನ ನಿಲ್ಲಿಸಿದ್ರೆ ಕೇವಲ ದಂಡ ಮಾತ್ರವಲ್ಲದೆ ಟೋಯಿಂಗ್ ವೆಚ್ಚವನ್ನು ಭರಿಸಬೇಕಾಗತ್ತೆ. ದ್ವಿಚಕ್ರ ವಾಹನಕ್ಕೆ 1150, 4 ಚಕ್ರದ ವಾಹನಕ್ಕೆ 1500 ದಂಡ ಕೊಡಬೇಕಾಗತ್ತೆ. ರಸ್ತೆ ಬದಿ ಅಥವಾ ನೋ ಪಾರ್ಕಿಂಗ್ ಫಲಕ ಇರುವ ಜಾಗದಲ್ಲಿ ವಾಹನ ನಿಲ್ಲಿಸುವ ಮುನ್ನ ಎಚ್ಚರ ವಹಿಸಿ. ಇಲ್ಲದಿದ್ದರೆ ನಿಮ್ಮ ವಾಹನ ಟೋಯಿಂಗ್ ಆಗೋದಲ್ಲದೆ ಭಾರೀ ಮೊತ್ತದ ದಂಡವನ್ನು ತೆರಬೇಕಾಗಬಹುದು.